ಪಾಲು ಮಂತ್ರಮೂಲ ಗುರುರ್ವಾಕ್ಯ ಮುಕ್ತಿಮೂಲ ಗುರುಕೃತ ಪ್ರಾತಸ್ಮರಣೆಯ ಗುರುದೇವರನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ನಂತರಂಗದ ಒಡೆಯ ಸದ್ಗುರುನಾಥನಲ್ಲಿ ಮುಕ್ತಿಯ ಪ್ರಣಾಮನ ಅರ್ಪಣೆ ಮಾಡಿ ಇವತ್ತಿನ ಈ ಸುಸಂದರ್ಭ ಈ ಗಳಿಗೆ ತಮ್ಮ 31 ವರ್ಷಗಳ ಕಾಲ ಸುದೀರ್ಘ ಬದುಕನ್ನು ಶಿಕ್ಷಣ ವೃತ್ತಿಯೊಳಗೆ ಸಲ್ಲಿಸಿ ಗಂಧದಂತೆ ಸವಿದು ಸುಗಂಧವನ್ನು ಮಕ್ಕಳ ಜ್ಞಾನದ ಮೂಲಕ ಕೊಟ್ಟು ಸಾಕಷ್ಟು ವಿದ್ಯಾರ್ಥಿಗಳ ಮಕ್ಕಳ ಬದುಕಿಗೆ ಬೆಳಕಾಗಿರ್ತಕ್ಕಂತಹ ಶ್ರೀಯುತರಾದ ಯಲ್ಲಪ್ಪ ಈಟಿಯವರ ಈ ಒಂದು ನಿವೃತ್ತಿ ಬದುಕಿನ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ. ಈ ಪವಿತ್ರ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕಲಿಸಿರ್ತಕ್ಕಂತಹ ಮಾರ್ಗದರ್ಶಕ ಪೂಜ್ಯರು, ಮಾತೃವಿಂದ ಮಹಂತರು, ಸುಕ್ಷೇತ್ರದ ಒಡೆಯರು ಆಗಿರ್ತಕ್ಕಂತಹ ಪರಮಾನಂದ ಗುರುದೇವ ಪರಮ ಪೂಜ್ಯನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯನೀಯ ಮಲ್ಲಯ್ಯಪ್ಪಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳ ಅರ್ಪಣೆ ಮಾಡಿ ಸಾನ್ನಿಧ್ಯವನ್ನು ಕಲಿಸಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸರಸಿ ಕಾಶಿನಾಥಪ್ಪಗಳವರ ಶ್ರೀಚರಣಕ್ಕೆ ಭಕ್ತಿಪೂರ್ವ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಭಾಗ್ಯಸ್ಥರಿಗೆ ಶರಣೆಂದು ಶ್ರದ್ಧೆಯ ತಾಯಂದಿರೆ ಸಜ್ಜನ ಸಮಾಜದ ಬಂಧುಗಳೇ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಈಗಾಗಲೇ 1:30 ಆಗಿರೋದ್ರಿಂದ ಸಾಕಷ್ಟು ಮಾತುಗಳನ್ನು ತಾವೆಲ್ಲ ಆಲಿಸಿದ್ದೀರಿ. ಬಹಳ ಅನುಭವದ ನುಡಿಗಳನ್ನು ಎಚ್.ಎನ್. ಪೂಜೆಯವರು ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ. ಆಮೇಲೆ ನಮ್ಮ ರಾಜ್ಯ ಹಿರೇಮಠಗಳು ಭಾಳ ಚಲೋ ಹೇಳ್ಯಾರ. ಇನ್ನು ಭಾಳ ಚಲೋ ಹೇಳೋದ್ರೊಳಗೆ ನಾ ಏನು ಹೇಳೋದು, ಅದಕ್ಕೆ ಸಮಯಕ್ಕೆ ಬೆಲೆ ಕೊಟ್ಟು ಒಂದೇ ಮಾತಿನೊಳಗೆ ಹೇಳಬೇಕು ಅಂತಂದರೆ ವೃತ್ತಿಯಿಂದ ನಿವೃತ್ತಿಗೊಂಡಾಗ ಅಷ್ಟೇ ಹೊರತು ಅವರ ಉತ್ಸಾಹ, ಅವರ ಪಾದರಸದ ಚೈತನ್ಯಕ್ಕೆ ಅವ್ರ ವೃತ್ತಿ ಬಂದಿಲ್ಲ. ಯಾಕಂತಂದ್ರೆ ಅವ್ರದ ಕಾರ್ಯಕ್ರಮ ಇದ್ರು ಅವರ ಓಡಾಡಕ್ಕಾಗಲ್ಲ. ನಿರೂಪಣೆನೂ ಅವರ ಮಾಡೋರು, ಸನ್ಮಾನನೂ ಅವರ ತರ್ಸೋರು, ಯಾರು ಬಂದ್ರೆ ಅವರೇ ಏನು ತಗೋಬೋದು. ಇದು ನೋಡಿದರೆ ಇನ್ನೊಂದು 10 ವರ್ಷ ಅವ್ರ ಶಾಲೆ ಮಾಡ್ತಾರೆ ಚಲೋ ಇರ್ತಿತ್ತು. ಆದ್ರೆ ದೌಡ್ ಮಾಡಿ ಅವ್ರು ರಿಟೈರ್ಡ್ ತೊಗೊಂಡಾಗ 60 ವರ್ಷ ಅಂತ ನಂಬಲಿಕ್ಕೆ ಆಗ 29ನೇ ವಯಸ್ಸಿಗೆ ಶಿಕ್ಷಕರಾಗಿ ಇವತ್ತಿಗೆ 60 ವರ್ಷ, 59-60 ವರ್ಷ, 31 ವರ್ಷ ಸೇವೆಯನ್ನು ಸಲ್ಲಿಸಿ ಹಗೆದಾಳದೊಳಗೆ ಯಾರ ಜೊತೆ ಹಗೆ ಇಲ್ಲದ ಜೀವನ ಪ್ರಾರಂಭ ಮಾಡ್ಯಾರ. ಕೊಟ್ಟಬಾಗಿ ಬಂದು ಯಾರಿಗೂ ಕೂಡ ಬೀಗಲಾರದಾಗಿ ತಮ್ಮ ವೃತ್ತಿಯನ್ನು ನಿವೃತ್ತಿ ಮಾಡ್ಕೊಂಡ್ಬಿಟ್ಟಾರೆ. ಕೊಟ್ಟಬಾಗಿ ಒಳಗೆ ಬಾಗ್ಯಾರ ಹಗೆದಾಳದೊಳಗೆ ಹಗೆ ಇಲ್ಲದ ಬದುಕನ್ನು ಪ್ರಾರಂಭಿಸಿ ಬಾಗಿದ ತಲೆಯಾಗಿ ಇರಿಸುವಂತೆ ಕೊಟ್ಟಬಾಗಿಯಾಗಿ ನಿವೃತ್ತಿ ತಗೊಂಡು ಇವತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಜನರಾಗ್ಯಾರ. ಗುರು ಅಂತಂದ್ರೆ ತನ್ನೊಳಗಿರ್ತಕ್ಕಂಥ ಜ್ಞಾನವನ್ನು ಎಷ್ಟೈತು ಅಷ್ಟು ಎಲ್ಲವನ್ನ ತನ್ನ ವಿದ್ಯಾರ್ಥಿಗೆ, ತನ್ನ ಶಿಷ್ಯನಿಗೆ ಹಾರಿ ಇರತಕ್ಕಂಥ ಮಹಾಜ್ಞಾನಿ. ಹಾಗಾಗಿ ಈ ಬದುಕಿನೊಳಗೆ ಒಬ್ಬ ವಿದ್ಯಾರ್ಥಿ ಬದುಕಿನೊಳಗೆ ಹಣ್ಣು ಕೊಟ್ಟವರುಂಟು. ಒಬ್ಬ ವ್ಯಕ್ತಿಯ ಜೀವನದೊಳಗೆ ಬಾಲ್ಯಗಳು ಹಠ ಮಾಡಿ ಅಂತಾಗ ಅಳುವ ಕಂದನ ಕೈಯೊಳಗೆ ಹಣ್ಣು ಕೊಟ್ಟವರುಂಟು. ಬೆಳೆದು ಯೌವನಕ್ಕೆ ಬಂದಾಗ ಹೆಣ್ಣು ಕೊಟ್ಟವರುಂಟು. ಮುಪ್ಪು ಬಂದು ಸತ್ತ ಬಳಿಕ ಮಣ್ಣು ಕೊಟ್ಟವರುಂಟು. ಮನುಷ್ಯನ ಬದುಕಿನ ಉದ್ದಕ್ಕೂ ಹಣ್ಣು ಕೊಟ್ಟವರುಂಟು, ಹೆಣ್ಣು ಕೊಟ್ಟವರುಂಟು, ಕೊನೆಗೆ ಮಣ್ಣು ಕೊಟ್ಟವರುಂಟು. ಆದರೆ ಹಣ್ಣು ಹೆಣ್ಣು ಮಣ್ಣಿನ ಮಧ್ಯದೊಳಗೆ ಬದುಕಿಗೆ ಜ್ಞಾನದ ಕಣ್ಣು ಕೊಟ್ಟವ ಯಾರು ಅಂದರೆ ಶಿಕ್ಷಕ, ಗುರು. ಅಂತಹ ಗುರು ನಮಗೆ ಜ್ಞಾನದ ಕಣ್ಣು ಕೊಟ್ಟ. ತೆಗೆದು ನೋಡಿ ಜಗತ್ತನ್ನು ಅಂತ ಹೇಳ್ದ. ನಿನ್ನ ದೃಷ್ಟಿ ಬದಲಿಸಿ ನೋಡುವಂತ, ಹವ್ಯಾಸ ಬದಲಿಸಿ ನೋಡುವಂತ, ಅನೇಹವರಹ ಬದಲಿಸಿ ನೋಡುವಂತ. ದೃಷ್ಟಿ ಬದಲಿಸಿ ನೋಡು, ದೃಶ್ಯ ಬದಲಾಗಿ. ಹವ್ಯಾಸ ಬದಲಿಸಿ ನೋಡು, ಹಣೆಬರಹ ಬದಲಾಗಿ. ವಿಚಾರ ಬದಲಿಸಿ ನೋಡು, ದೇಶ ಬದಲಾಗಿತ್ತು. ತಮ್ಮ ಮನ್ಯಾಗ ಕುಂದ್ರೆ ಹೇಳಕ್ಕಿಲ್ಲೋ, ತಾಲಿ ಬಾ, ಇಡೀ ಜಗತ್ತಿನಿಂದ ಬೆನ್ನು ಹತ್ತದ ಅಂತಕ್ಕಂಥ ದಾರಿಯನ್ನು ತೋರಿಸಿದವ ಗುರು. ಅಂತಹ ಗುರು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಮುದ್ದಾದ ಮಕ್ಕಳಿಗೆ, ಕತ್ತಿನಂತಿರುವ ಮಕ್ಕಳಿಗೆ, ಮುದ್ದಿಯಾಗಿರುವ ಮಕ್ಕಳಿಗೆ, ಅಳುವ ಮಕ್ಕಳಿಗೆ, ಗೋಗರಿಯುವ ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿಯನ್ನು ಹಂಚಿ ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಅವರ ಮೇಲೆ ಪ್ರೇಮ, ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯವನ್ನು ತೋರಿ ಅಳುವ ಕಂದನ ಕಣ್ಣೀರು ಒರೆಸಿ ಅಕ್ಷರದ ಜ್ಞಾನವನ್ನು ಬಿತ್ತಿ ಆತನನ್ನು ವಿಜ್ಞಾನಿಯನ್ನಾಗಿ ಮಾಡತಕ್ಕಂಥ ಪ್ರಾಥಮಿಕ ಹಂತದಿಂದ ಪ್ರಾರಂಭಗೊಂಡವರ ಬದುಕು ಪ್ರಧಾನ ಗುರುಗಳವರೆಗೂ ಹೋಗಿತ್ತಂತಂದ್ರೆ ಅವರ ನಿಸ್ವಾರ್ಥ ಸೇವೆ. ಆ ಸೇವೆಗೆ ಸಲ್ಲಿಸಿರ್ತಕ್ಕಂಥ ಇದೊಂದು ಅಭಿನಂದನಾ ಸಮಾರಂಭ ಕ್ಷೇತ್ರದೊಳಗೆ ನಡೀತಾ ಇದೆ ಅಂತಂದ್ರೆ ಇದೊಂದು ನಮ್ಮೆಲ್ಲರಿಗೂ ಅಮೃತದ ಗಳಿಗೆ. ಆಗ್ಲಿಂದನೂ ನೋಡ್ತಾ ಇದ್ದೇನೆ, ಹಗಲಕಟ್ಟಿಗೆ ಉಳಿತು ಮಾಡತ್ತೇವೆ, ಉಳಿತು ಮಾಡಕತ್ತೇವೆ. ಆದ್ರೆ ಈಗ ಒಂದು ಯಾವ್ದು ಕೂತಂಗ ಶಕ್ತ ಬಿಸಿಲಾಗ ಹೊಲಕ್ಕೆ ಹೋಗ್ಬಾರ್ದು, ಪಟ್ಟೆ ಅಂತ ಪುರಾಣ ಕೇಳಬಾರ್ದು. ಹಂಗೇನಾಗ್ಯದ ಉಪ್ಪಿಟ್ಟು ತಿಂದಂಗೆ ಆಗ್ಯದ.
ಇನ್ನೇನು ಜಾಸ್ತಿ ಇರಲ್ಲ, ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಅಷ್ಟೇ. ಪೂಜ್ಯರ ಆಶೀರ್ವಚನ ಆದ ತಕ್ಷಣ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಅವರಿಗೆಲ್ಲ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ, ಸನ್ಮಾನಗಳನ್ನು ಸಲ್ಲಿಸ್ತಕ್ಕಂಥ ನಡೀತದೆ. ಒಂದೇ ಮಾತಿನೊಳಗೆ ಹೇಳಬೇಕು ಅಂತಂದ್ರೆ, ಮನೆ ಒಳಗಿರ್ತಕ್ಕಂಥ ಮಕ್ಕಳಿಗೆ ಗಂಡಾಗಲಿ ಹೆಣ್ಣಾಗಲಿ, ಅವ ದೊಡ್ಡವನಾಗ ಬಳಿಕ ಅಥವಾ ಚಿಕ್ಕವನಿದ್ದಾಗ ಆತನಿಗೆ ತಂದೆ ಪಾಲು ಸಿಗ್ತದೆ. ಮಗ ಅಥವಾ ಮಗಳಿಗೆ ತಂದೆ ಪಾಲು ಸಿಗ್ಬೋದು. ತಂದೆ ಪಾಲು ಸಿಗ್ಬೇಕಂತಂದ್ರೆ ಅಪ್ಪ ಗಳಿಸಿದ ಆಸ್ತಿಯನ್ನ ಆತ ಖರ್ಚು ಮಾಡಿ ಕಡಿಮೆ ಮಾಡ್ಬೋದು. ಬೇಡ, ನಮ್ಮ ಅಪ್ಪ ಗಳಿಸಿದ್ರೊಳಗೆ ನಾ ಇನ್ನೊಂದಿಷ್ಟು ಜೋಡಿಸಿ ಅಥವಾ ಕೂಡಿಸಿ ಗಳಿಸ್ತೇನೆ ಅಂತಕ್ಕಂಥ ನಾವು ಬರೋದು. ಒಬ್ಬ ವ್ಯಕ್ತಿಗೆ ತಾನು ತನ್ನ ಜೀವನದೊಳಗ ತಂದೆಯಿಂದ ಪಾಲು ಸಿಗ್ತದೆ, ತಾಯಿಯಿಂದ ಪಾಲು ಸಿಗ್ತದೆ, ಈ ಬಹುತೇಕ ಉದ್ಯೋಗದಿಂದ ಲಾಭ ಸಿಗ್ತದೆ, ತಾನು ಗಳಿಸೋದ್ರಿಂದ ಲಾಭ ಸಿಗ್ತದೆ. ಆಗ ನೆನಪಿಟ್ಟಬಹುದು, ಅವ ಗಳಿಸಿದ ಅಂತಂದ್ರೆ ತಂದೆ ಗಳಿಸಿದ ಆಸ್ತಿಯಲ್ಲಿ, ತಾಯಿ ಗಳಿಸಿದ ಆಸ್ತಿಯಲ್ಲಿ, ತಾನು ಗಳಿಸಿದ ಆಸ್ತಿಯಲ್ಲಿ ಆ ಮನೆಯಲ್ಲಿರುವ ವ್ಯಕ್ತಿಗೆ ತಂಗಿ ಪಾಲು ಕೇಳಬಹುದು, ಅಕ್ಕ ಪಾಲು ಕೇಳಬಹುದು, ಬಂಧು ಮಿತ್ರರು ಸಹಾಯವನ್ನು ಕೇಳಬಹುದು. ಅಷ್ಟೇ ಯಾಕೆ, ಭಾಳ ಗಳಿಸಾನಂದ ಒಳಗೆ ಗೌರ್ಮೆಂಟ್ದವ್ರು ಟ್ಯಾಕ್ಸ್ ಕೂಡ ಹಾಕ್ಬೋದು. ಅಪ್ಪ ಗಳಿಸಿದ ಆಸ್ತಿ ಒಳಗೆ, ತಾ ಗಳಿಸಿದ ಆಸ್ತಿ ಒಳಗೆ ಅಕ್ಕ ತಂಗಿಯರ ಪಾಲು ಕೇಳಬಹುದು. ಕಾರಣ ಇಷ್ಟೇ, ಅವರು ಕೊಟ್ಟಂತ ಆ ಆಸ್ತಿಯ ಸಂಪತ್ತಿನೊಳಗೆ ಪಾಲುದಾರರು ಬಹಳ ಮಂದಿ ಇದ್ದಾರೆ. ಅಪ್ಪನ ಆಸ್ತಿ ಒಳಗೆ ಪಾಲುದಾರರು ಬಹಳ ಮಂದಿ ಇದ್ದಾರೆ. ಅಕ್ಕ, ತಮ್ಮ, ತಂಗಿ, ಮತ್ತೊಬ್ಬ ಮಗದೊಬ್ಬ ಅಂತೇಳಿ. ಆದರೆ ತಂಗಿ, ತಮ್ಮ, ಅಕ್ಕ, ಬಂಧು ಬಳಗ, ಗೌರ್ಮೆಂಟ್ನವ್ರು ಟ್ಯಾಕ್ಸ್ ಹಾಕ್ಲಾರ್ದ ಆಸ್ತಿ ಯಾರು ಕೊಟ್ಟಾರಂತಂದ್ರೆ ಶಾಲಿ ಮಾಸ್ತರ್ಗಳು ಕೊಟ್ಟಾರ. ಜ್ಞಾನವೆಂಬ ಆಸ್ತಿ, ಆ ಆಸ್ತಿಯೆಲ್ಲ ನಮಗೆ ಕೊಟ್ಟಾರ ಅಂತ ಹೇಳಿ ಬಳಿಕ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಒಬ್ಬ ಸೈಂಟಿಸ್ಟ್ ಆಗ್ತಾನೆ, ಒಬ್ಬ ವಕೀಲ ಆಗ್ತಾನೆ, ಒಬ್ಬ ಉದ್ಯಮಿ ಆಗ್ತಾನೆ. ಒಟ್ಟಿನ ಹೇಳಬೇಕು ಅಂತಂದ್ರೆ ಜಗತ್ತಿನೊಳಗೆ ಯಾರ್ಯಾವ ಹುದ್ದೆ ಒಳಗೆ ಹೋಗಿ ದೊಡ್ಡವರಾಗ್ಯಾರಲ್ಲ, ಆ ದೊಡ್ಡವರೆಲ್ಲ ಚಿಕ್ಕವರಿದ್ದಾಗ ದಡ್ರ ಇದ್ರು. ಆ ದಡ್ಡರನ್ನ ದೊಡ್ಡವರನ್ನಾಗಿದ್ದವ್ರು ಯಾರು ಅಂತಂದ್ರೆ ಶಾಲಾ ಮಾಸ್ತರ್ಗಳು. ಅಂಥವರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಅಂತಂದ್ರೆ 4 ಮುಖದ ಸಿಂಹ ಅಂತ ಹೇಳ್ತೀವಿ. ಆ 4 ಮುಖದ ಸಿಂಹದ ಅರ್ಥ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ 4 ಮುಖದ ಸಿಂಹ ಯಾವ ಆಧಾರ ಸ್ತಂಭದ ಮೇಲೆ ಭಾರತ ನಿಂತದ ಅಂತಂದ್ರೆ, ಮೊದಲನೇ ಭಾಗದ ಸಿಂಹ ಈ ದೇಶದ ಕೃಷಿಕ, ರೈತ ಎಂಬ ಸಿಂಹ. ಎರಡನೇ ಸಿಂಹ ಈ ದೇಶದ ಶಿಕ್ಷಕ. ಮೂರನೇ ಸಿಂಹ ಈ ದೇಶದ ಸೈನಿಕ. ನಾಲ್ಕನೇ ಸಿಂಹ ಈ ದೇಶದ ಆರಕ್ಷಕ. ಕೃಷಿಕ, ಸೈನಿಕ, ಶಿಕ್ಷಕ, ಆರಕ್ಷಕ. ಈ ರಕ್ಷಕರ ಆಧಾರ ಸ್ತಂಭದ ಮೇಲೆ ಭಾರತ ಹೆಂಗೆ ನಿಂತದನೋ, ಆ 4 ಮುಖದ ಸಿಂಹದ ಒಂದು ಭಾಗವೇ ಶಿಕ್ಷಕ. ಅದಕ್ಕೆ ಆ ಗುರು ಕಲಿಸಲಿಲ್ಲ ಅಂತಂದ್ರೆ ನಮ್ಗೆ ಯಾರೂ ಕಲೀಲಿಕ್ಕೆ ಆಗಲ್ಲ. ಅಂತಹ ಜ್ಞಾನವನ್ನು ಗುರು ಕಲಿಸಾನ. ಆ ಕಾರಣದಿಂದ ಹೇಳ್ತಾರಲ್ಲ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ ಅಂತ. ಮರಾಠಿ ಒಳಗೊಂದು ಶಬ್ದ ಬರ್ತದೆ, ಹೇಳಿ ಮುಗಿಸ್ಬಿಡುತ್ತೆ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ ಅಂತಕ್ಕಂಥ ಮಾತು ಎಷ್ಟು ಸತ್ಯನೋ ಅದನ್ನು ಅರ್ಥೈಸಿಕೊಂಡು ಬದುಕಿನೊಳಗೆ ನಡೆಯುವುದು ಬಹಳ ಕಷ್ಟ. ಯಾರು ತನ್ನ ಗುರುವಿನೊಳಗೆ ಅತ್ಯಂತ ಶ್ರದ್ಧೆಯನ್ನು ನಡ್ಕೊಳ್ತಾನಲ್ಲ, ಆತ ಜಗತ್ತಿನೊಳಗೂ ದೊಡ್ಡವನಾಗ್ತಾನೆ. ಸಂತ ಪಡೆಯದ ರಾಜ, ಗುರು ಪ್ರಾಣಕ ಸಾವ ಮಾಜ, ಗುರು ದೇವನಾಹಿಸುದ ಪಾತ ತ್ರೈಲೋಕ್ಯ ಅಂತ ಹೇಳ. 3 ಲೋಕದೊಳಗೆ ಗುರುವಿನಂತೂ ದೊಡ್ಡವರು ಯಾರೂ ಇಲ್ಲ. ದೇವರ ಸದೈವ ಗುರುವಿನನ್ನು ಹೊಂದಲಿಕ್ಕೆ ಆಗಲ್ಲ. ಆ ನಿಟ್ಟಿನೊಳಗೆ ಶಿಕ್ಷಕರು ಅಂತಂದ್ರೆ ಶಿಕ್ಷೆ ಕೊಡೋರಲ್ಲ, ನಮ್ಮನ್ನೆಲ್ಲ ಸುಶಿಕ್ಷಿತರನ್ನಾಗಿ ಮಾಡೋರು. ಅಂತಹ ಚಿಕ್ಕ ಚಿಕ್ಕ ಮಕ್ಕಳ ಹೃದಯದೊಳಗೆ ಜ್ಞಾನದ ಬೀಜವನ್ನು ಬಿತ್ತಿ ಅವರ ಬದುಕು ಸುದೀರ್ಘವಾಗಿ ಬೆಳೆಯಲಿ ಅಂತಕ್ಕಂಥ ಮಹಾ ಉದ್ದೇಶದೊಂದಿಗೆ, ಕನಸಿನೊಂದಿಗೆ ಆ ಒಂದು ಕಾರ್ಯವನ್ನು ಮಾಡಿ ಆ ವ್ಯಕ್ತಿ ಒಳಗೆ ಬಹಳ ಯಶಸ್ಸನ್ನು ಪಡೆದಿರತಕ್ಕಂಥ ಶ್ರೀಮಠದ ಪರಮ ಶಿಷ್ಯರು, ಸಂಗೀತ ಪ್ರೇಮಿಗಳು, ಕ್ರೀಡಾ ಪ್ರೇಮಿಗಳು, ಉತ್ಸಾಹಿಗಳು, ಒಂದೇ ರಂಗ ಅಂತಲ್ಲ ಎಲ್ಲ ರಂಗದೊಳಗೂ ಕೂಡ ಮಿಂಚತಕ್ಕಂಥ ಅಪೂರ್ವದ ಒಂದು ವ್ಯಕ್ತಿತ್ವದ ಚಿಲುಮೆ ಅಂತಂದ್ರೆ ಅದು ಎಲ್ಲಕ್ಕೂ ಈಟಿಸರು. ಎಲ್ಲ ರಂಗದೊಳಗೂ ಗುರುತಿಸ್ಕೊಳ್ತಕ್ಕಂಥ ಅಪರೂಪದ ಪ್ರತಿಭೆ. ಅವರ 59ನೇ ವಯಸ್ಸಿನೊಳಗೂ ಕೂಡ 40ರಿಂದ 60 ವಯಸ್ಸಿನ ಆಸ್ಪಾಸಿನೊಳಗೆ ಶಿಕ್ಷಕರ ವಯೋವೃತ್ತಿ ಒಳಗೆ ಈಜು ಸ್ಪರ್ಧೆ ಇದ್ದಾಗ ಆ ಈಜಿನೊಳಗೆ ಭಾಗಿಯಾಗಿ 2ನೇ ಸ್ಥಾನ ಪಡ್ಕೊಂಡಾರ ಅಂತಂದ್ರೆ ಅವ್ರು ಯಾವ ರೀತಿ ಕಾರ್ಯವನ್ನು ಮಾಡ್ತಾರೆ. ಅವರ ದೇಹ ಆಗಿರ್ಬೋದು, ಶರೀರ ಆಗಿರ್ಬೋದು, ವಿಜ್ಞಾನ. ಕಾರಣ ಅವರ ಅಭಿನಂದನ ಸಮಾರಂಭಕ್ಕೆ ಮತ್ತೊಮ್ಮೆ ಜಗದ್ಗುರು ಆದಿ ಶಿವಾನಂದ ಅಪ್ಪಂಗಳವರು, ಚನ್ನಬಸವ ದೇವರು, ಆರಾಧ್ಯ ಗುರುದೇವರಾಗಿರುವ ಉದ್ದಿಕರ ಮಹಾರಾಜರು ಅವರ ವೃತ್ತಿ ಜೀವನಕ್ಕೆ ಕೃಪೆಯನ್ನು ಆಶೀರ್ವಾದವನ್ನು ಮಾಡಿ ಅವರ ನಿವೃತ್ತಿ ಬದುಕು ಸುಖ, ಸಂಪತ್ತು, ಸಂತೋಷ, ನೆಮ್ಮದಿಯಿಂದ ಸಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತುಗಳನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.